ಕರೆಕ್ಟಾಗಿ ಕರೀತೀಯ ಮಗನೇ ನೀನು. ಓ ನೀನು ಬರ್ತಿದ್ದಂಗೆ ಕರೆಂಟ್ ಹೊಟ್ಟೋಯ್ತು. ಐಫೈ ಈಶಾ ಬಂದ್ಬಿಟ್ಟು ನಮಗೆ ಮೊದಲನೇ ಮಗ. ಸೊ ಐ ಕನ್ಸಿಡರ್ ಇಟ್ ಆಸ್ ಹಿ ಈಸ್ ಮೈ ಫಸ್ಟ್ ಸನ್ ಅಂತ. 24 hours ಒಂದು 20 minutes ನಾವು ತೋರಿಸಿರ್ತೀವಿ. ಅದರಲ್ಲೂ ಜಡ್ಜ್ ಮಾಡಬೇಡಿ. ನಮ್ಮನೆ ಹಾಲದು ಅಣ್ಣ ಊಟ ಒಂದೊತ್ತು ಊಟ ಮಾಡ್ಕೊಂಡು ಹೋಗ್ತೀವಿ ಅಣ್ಣ. ಹಾಕಿ ಆಂಟಿ ಇವ್ರಿಗೆ ಸಕ್ಕದಾಗಿ ಒಳ್ಳೇದೇನಾರ ಬಂದು ಹೇಳ್ಕೊಡ್ತೀರಾ ಪ್ರತೀಕ್? ನೀನ್ ಮಾಡ್ದಾಗ ತಾನೆ ಹಾಕ್ಬಿಡ್ತೀನಿ ನಾನು. ಮಾಡಂಗೆ ಒಟ್ನಲ್ಲಿ ಅವ್ನಿಗೆ ಎಂಟರ್ಟೈನ್ಮೆಂಟ್ ಅಟೆನ್ಷನ್. ವೆಲ್ಕಮ್ ಬ್ಯಾಕ್ ಟು ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಮೌಲ್ಯಾಗೆ ಗೊತ್ತಿಲ್ಲದೆ ಅವ್ರ ಫೋನಿಂದ ನಾನು ಫುಟೇಜ್ನ ಕಲೆಕ್ಟ್ ಮಾಡ್ಕೊಂಡು ಹೋಗಿ ಬಂದಿದ್ದೀನಿ. ಈಶನ್ ನೋಡಿ ಇಲ್ಲಿ ಫ್ಲಾಟ್ ಆಗಿದ್ದಾನೆ, ಆ್ಯಂಡ್ ಮೌಲ್ಯ ಆ್ಯಂಡ್ ನನ್ನ ಮಗ ಆ ಸೈಡಲ್ಲಿ ಫ್ಲಾಟ್ ಆಗಿದ್ದಾರೆ. ನಾ ಇಲ್ಲಿಂದ ಜಿಮ್ಗೆ ಹೋಗಿ ಅಲ್ಲಿಂದ ವರ್ಕೌಟ್ ಮುಗಿಸಿ ಮತ್ತೆ 11 ಕಾಲಿಗೆ ಆನನ್ನ ಡ್ರಾಪ್ ಮಾಡೋಕ್ಕೆ ಬರಬೇಕು ಇಲ್ಲಿಗೆ. 50 ನಿಮಿಷ ಇನ್ಕ್ಲೈನ್ ವಾಕ್. ಈ ಸ್ಲೋ ಇನ್ಕ್ಲೈನ್ ವಾಕ್ ಎಷ್ಟು ಎಫೆಕ್ಟಿವ್ ಅಂತಂತಂದರೆ ಕ್ಯಾಲೋರೀಸ್ನ ಬರ್ನ್ ಮಾಡೋ ಬದಲು ಡೈರೆಕ್ಟಾಗಿ ಫ್ಯಾಟ್ ಬರ್ನ್ ಮಾಡುತ್ತಂತೆ. ಇದು ನಾನು ಕೇಳ್ಪಟ್ಟಿರೋದು. ಸೊ ದಟ್ಸ್ ವೈ ನಾನು ಸ್ಲೋ ವಾಕ್ ಮಾಡ್ತಾ ಇದ್ದೀನಿ. ಆನವ್ ಎವ್ರಿ ಮಾರ್ನಿಂಗ್ ಅಲಾರಾಮ್ ಇದು. ಏನ್ ಮಾಡೋದು ಮಗಳೇ? ಅಣ್ಣ ಚಪ್ಲಿ ಸ್ಕೂಲ್ಗೆ ಹಾಕಬೇಕು ಅಂತ ಆನವ ಈಗ ಸ್ಕೂಲ್ಗೆ ರೆಡಿ ಆದ ಅಲ್ವಾ ನೀವು? ಸಮಯ ಈಗ 11:22. ನಿಮ್ಮಪ್ಪನ ಕೂದಲು ನೋಡು, ನಿನ್ನ ಕೂದಲು ಒಂದೇ ಥರ. ನೋಡ್ತಾನೆ ಯಾರಿದು ಅಂತ. ತೆಗಿ ಯಾರಿದು? ಪಪ್ಪ ಹಾಕೊಂಬೇಕಾ? ಬೀಳ್ತಾನೆ ಸ್ಲೋ ಮೋಷನಲ್ಲಿ ಬೀಳ್ತಾನೆ. ಯಾವ ಕ್ರೀಮ್ ಹಚ್ತಾರದು? ಸಬಾಮೆಡ್. ನೀನು ಹಚ್ಕೊಂಬೇಡ, ಅವಳು ಅಮ್ಮ ಹಚ್ತಾಳಿರೋ. 2 1 ಅಯ್ಯೋ ಮೈ ಚಂದಳ್ಳಿ ಚೆಲ್ವೇ. ಸರಿ ಅವನು ಹೊರಟ. ಈಗ ಬ್ಯಾಗ್ನ ತಗೋ ಹೊರಡ್ತಾ ಇರೋದು. ಬ್ಯಾಗಲ್ಲೆಲ್ಲ ಊಟ ಗಿಟ ಹಾಕಿತ್ತಾ? ಹಾಂ ಹಾಂ ಹೊರಡೋಣ. ನೀ ಹಾಕೊಂತೀಯಾ? ಬೇಡ, ಅದು ಅಲ್ಲಿ ಅಡ್ಡ ಬರುತ್ತೆ, ಅವಾಗ ಜಾಸ್ತಿ ಸ್ಪೇಸ್ ಇರುತ್ತೆ. ಸರಿ ನಾನೇ ಹಾಕ್ಕೊತೀನಿ. ನಾ ಎತ್ಕೊತೀನಿ ಬಾ ನಿನ್ನ. ಇವತ್ತು ನಾವು ಖುಷಿಯಿಂದ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ ಅಂತ ಅನಿಸ್ತಾ ಇದೆ. ಅವನೇ ಬಾ ಹೋಗೋಣ ಬಾ ಅಂತಂತ. ಬಾ ಸೂಪರ್. ಹೋಗಿ ಸಮಯ 12:15. ಆನವ್ ವಾಪಸ್ ಬರೋಷ್ಟೊಳಗೆ ಹೋಗಿ ಮನೆಗೆ ಹೋಗಿ ಕಂಟೆಂಟ್ ಮಾಡ್ಕೊಂಬರೋಣ ಅಂತ ಪ್ಲಾನು. ಲಾಲಿಪಪ್ಪು ಕೊಟ್ಟು ತಿಂಗಿ ಲಾಲಿ ಹಾಡಬೇಕಾ, ಐಸು ಬಾಯಿ ಕಿಟ್ಟು ಐಸು ಮಾಡಬೇಕಾ. ಅಲ್ಲಿ ಒಂದಷ್ಟು ಜನ ಮಕ್ಕಳಿಗೆ ಹಲ್ಲೆಲ್ಲ ಇದಾಗ್ಬಿಟ್ಟಿದೆ, ಕ್ಯಾವಿಟಿ ಆಗಿಬಿಟ್ಟಿದೆ ಆಗಲೇ. ಓಕೆ, ಸಮಯ ಇವಾಗ 2:04. ಹೋಗಿ ಆನವನ್ನ ಕರ್ಕೊಂಬರ್ಬೇಕು. ಸ್ವೆಟ್ ಆಗ್ಬಿಡುತ್ತಾನೆ ಆಟಡೆ ಆಗಡಿ. ಈಗ ಆನವನ್ನ ಕರ್ಕೊಂಬರೋಕ್ಕೆ ಹೋಗ್ತಾ ಇದ್ದೀವಿ. ಫುಲ್ ಎಕ್ಸೈಟ್ಮೆಂಟ್ ನಮಗೆ ಆನವನ ಸ್ಕೂಲಿಂದ ಕರ್ಕೊಂಬರೋದಂದ್ರೆ. ಅಷ್ಟೊತ್ತಿಗೆ ಎಷ್ಟು ಮಿಸ್ ಮಾಡ್ಕೊಂಡ್ಬಿಟ್ಟಿರ್ತೀವಲ್ವಾ. ಬಾಯ್ ಬಾಯ್.
ಹೇಳ್ತಾ ಆಯ್ತು 3 hours. ಬಾಯ್ ಮಾಡು. ಬಾಯ್ ಅಮ್ಮಮ್ಮು, ಬಾಯ್ ಏ ಅಮ್ಮಮ್ಮು ಏ. ಅಮ್ಮಮ್ಮು ಅಯ್ಯೋ ಬಂಗಾರದಿದ್ದು. ಎಲ್ಲಿ ಓ ಸೂಪರ್ ಹೆಲ್ಮೆಟ್ ಆನ್ ಹೋಗಿ ಬರೀ ಹೋಗೋಣ ನಾನು. ಆನು 3 2 1. ಬಿಚ್ಚದೆ ನಾನು ಬಿಚ್ಚಕ್ಕೆ ಬಿಡ್ತಾ ಇಲ್ಲ ಮಮ್ಮಿ. ಈ ಕ್ಲೈಮೇಟ್ಗೆ ನಿಮ್ಗೇನಾದರೂ ಅವಾಗವಾಗ ಹಸುವಾಗ್ತಿದೆಯೇ ಕಮೆಂಟಲ್ಲಿ ತಿಳಿಸಿ. ಹುಚ್ಚ ಹಾಂ ನಾವು ಸೂಪರಾಗಿ ಕಾಣಿಸ್ತಿದ್ಯಾ ಕಣೋ. ನೋಡು ಹಾಕತ್ತಾನೆ ಈಗ. ವಾ 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 ವಾಟ್ ಅ ಕ್ಲೆವರ್ ಮ್ಯಾನ್ ನೀನು. ಪಾಪ ನೆನ್ನೆ ಏನು ಬ್ಯಾಂಗಲ್ ಬಂಗಾರಿ ಸಾಂಗ್ ಬಂದಂಗೆ ಮಾಡ್ತಿದ್ದವನು. ನಮ್ಮಮ್ಮ ಪೂಜೆ ಮಾಡ್ತಾ ಇದ್ದಾರೆ ಗೈಸ್. ಹಾಯ್ ಮಮ್ಮಿ. ನೋಡಿ ನಮ್ಮಮ್ಮ ಫುಲ್ಲು ವಿಭೂತಿ ಎಲ್ಲ ಇಟ್ಕೊಂಡು. ಆದರೂ ಮಮ್ಮಿ ನಿಂತರ ಪೂಜೆ ಯಾರೂ ಮಾಡೋಕ್ಕಾಗಲ್ಲ ಗೊತ್ತಾ. ಅಲ್ಲ ಅದು ನಿಮಗೆ ನಾನು ಮಾಡಿದ್ರೆ ಸಮಾಧಾನ ಅಷ್ಟೇ, ಆ ಥರ ಅಲ್ಲ. ನನಗಿನ್ನ ಮಾಡೋರು ಬೇಕಾದಂಗೆ ಅವರೇ ಕಣಮ್ಮ. ಇಲ್ಲ ಅಮ್ಮ, ನೀನು ಮಾಡಿದ್ರೆ ನಮ್ಮ ಮನೆ ನನ್ನೊಬ್ಳಿಗೆ ಅಲ್ಲ ಎಷ್ಟೊಂದು ಜನಕ್ಕೆ ಹಂಗೆ ತಾನೆ. ಹೂವು ದೇವ್ರಿಗೆ ಇಷ್ಟ ಅಂತ ಕೈ ತುಂಬ ಹೂವು ಹಾಕ್ತೀಯ. ಅದೊಂದೇ ಕೊಡೋಕ್ಕಾಗದು, ಏನು ಕೊಡಲಿ ಭಗವಂತ. ಅಮ್ಮ ಅಮ್ಮ ನಾನು ಅಮ್ಮ ನಾನು ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕಮ್ಮ ಮಾಡೋದು ಪ್ಲೀಸ್. ಅಯ್ಯೋ ನನ್ನ ಬಂಗಾರವೇ, ನನಗೊಂದು ಪುತ್ತ ಕೊಡು. ನನ್ನ ಮಾಮಿ, ನನ್ನ ದಡವಾಯಿ ಸ್ವಾಮಿ ಇವರು. ಪಪ್ಪ ಅಲ್ಲ ಇವನು. ಕರೆಕ್ಟಾಗಿ ಕರೀತೀಯ ಮಗನೆ ನೀನು. ಓ ನೀನು ಬರ್ತಿದ್ದಂಗೆ ಕರೆಂಟ್ ಹೊಟ್ಟೋಯ್ತು. ಬರಲ್ಲ ನಂತಲ್ಲಿ. ಗೈಸ್ ನಮ್ಮ ಏರಿಯಾದಲ್ಲಿ ಕರೆಂಟೇ ಇರಲ್ಲ, ನನಗೆ ಇಷ್ಟನೇ ಆಗ್ತಾ ಇಲ್ಲ. ಏನಂತಾನೆ ಅರ್ಥ ಆಗ್ತಾ ಇಲ್ಲ. ನಾನು ಕಾಡಲ್ಲಿದ್ದೀನಿ ಅನಿಸ್ತಿದೆ ನನಗೆ. ಕಾಡಲ್ಲಿ ಒಂದು ನೋಡಿ, ಇಲ್ಲಿ ಕಾಡು ಪ್ರಾಣಿನೂ ಸಾಕ್ತಾ ಇದ್ದೀವಿ. ಇದು ನೋಡಿ, ಇದ್ಯಾವ್ದಿದು? ಇದ್ಯಾವ ಅನಿಮಲ್? ಇದ್ಯಾವ ಅನಿಮಲ್ಲು ಕಮೆಂಟ್ ಮಾಡಿ. ಇದ್ಯಾವ ಅನಿಮಲ್ಲು? ಅಪ್ಪು ಯಾವ ಅನಿಮಲ್ಲು? ಸುಬ್ಬಿ ಯಾವ ಅನಿಮಲ್ಲು? ಪ್ರತೀಕ್ ಯಾವ ಅನಿಮಲ್ಲು? ಓ ಮಮ್ಮ, ನನ್ನ ಶಾಮಿ ಕುಟ, ನನ್ನ ಮುದ್ದು ಕುಟ. ಕಾಡಲ್ಲಿದ್ದೀನಿ ಅಂತ ಅನ್ಸತ್ತೆ ನನಗೆ. ಯಾವ ಏರಿಯಾದಲ್ಲಿ ಇದೀನೋ ಅಂತ ನನಗೆ. ಗಾಯ್ಸ್ ನಾನು ಹೇಳ್ದಂಗೆ ಹೇಳ್ತಿದ್ದೆ ನೀವನು. ಫಸ್ಟ್ ನಾನು ಅಂದಿದ್ದಂಗೆಲ್ಲ ಯಾಕೆ? ಒಂಥರ ಖುಷಿ ನಂಗೆ. ಗೈಸ್ ವ್ಲಾಗ್ ಅಂತೂ ನಾನು ಮಾಡಿದ್ನೇ ಮಾಡ್ತಾ ಇದ್ದಾನೆ, ಡೈಲಾಗ್ನು ನಂದು ಸೇರಿಸಿ ಕಾಪಿ ಹೊಡಿತಾವನೆ. ನಿಂತರ 100 ಸಲ ನೋಡಿಲ್ಲ ಕಣಪ್ಪ ಒಂದು ಸಿನಿಮಾನೇ ನಾನು. ಹೇಳಿ ಬಿಡುಗಿ, ನೀ ನನಗೆ ಕೊಟ್ಟ ತುತ್ತಿ. ಹೇಳಿ ಬಿಡು ಹುಡುಗಿ, ನೀನಿಗೆ ಕೊಟ್ಟಿದ್ದು ತಿಳಿ ನೀಲಿ ಕನಸ, ಬರೀ ಪೋಲಿ ಕನಸ. ಮಾಮೂಲಿ ಗೀತೆಯಲ್ಲಿ ಉತ್ತರ ಕಮ್ಮಿ, ಪ್ರಶ್ನೆಯೇ ಜಾಸ್ತಿ. ಸ್ಟಾರ್ಟಿಂಗ್ ಏನು ಹೇಳು. ಏನೋ ಒಂದು ಹೇಳದ್ನ
ಹೇಳಿ ಬಿಡು ನಿಮಗೆ ಕೊಟ್ಟ ಪ್ಲೇಲಿಕ್ಕೆ ನಾ ಸಾಬರಿ ಕೊಡಿತೀನಿ ಸಾ ಮಾಮೂಲಿ ಹುಚ್ಚ ಹುಚ್ಚ ಗೀತೆಯಲ್ಲಿ ಉತ್ತರ ಏನಾಯ್ತು ಮಗನೇ? ಒಂದು ನಿಮಿಷ ಬುದ್ಧಿ ಮಾತು ಹೇಳ್ತಾ ಇದ್ದೀನಿ. ಒಂದು 2 ನಿಮಿಷ ಸುಮ್ಮನೆ ಇರು. ಒಂದು ನಿಮಿಷ ಇರು. ನೀನು ಎಲ್ರಿಗೂ ಬುದ್ಧಿ ಮಾತು ತಿಳ್ಕೊಂಡಿರೋಕ್ಕಾಗಲ್ಲ ನಾನು. ಯಾಕವ ಒಂದು ಸ್ವಲ್ಪ ತಲೆ ಬಗ್ಸು, ಭಯ ಆಗುತ್ತೆ. ಯಾಕವ ಹಿಂಗೆ ಹೇಳ್ತೀಯ? ನಾವು ಮಾತು ಕೇಳ್ಕೊಂಡಿರೋಕ್ಕಾಗಲ್ಲ. ನಾವು ನನ್ನ ಮಗ ಕರಿತಾ ಇದ್ದಾನೆ, ಬಾ ಮಮ್ಮಿ ಹೋಗೋಣ ಅಂತ. ಬಾ ಮಗನೇ, ನಾವು ಪಾರ್ಟಿ ಮಾಡ್ತಾ ಇದ್ದೀವಿ ನಾವು ಆಚೆ. ಬಾಯ್ ಬಾಯ್ ಮಾಮ. ಕೂತ್ಕೋ 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 ಚಿನಿ, ಕೂತ್ಕೋ. ಏನಾಯ್ತವ? ಕುಚ್ಚಿ ಕುಚ್ಚಿ ಕುಚ್ಚಿ. ಗುಡ್ ಬಾಯ್ ಅಣ್ಣ. ಇಲ್ಲಿ ಐಫೈ ಕೊಡು. ಐಫೈ ಐಫೈ. ಯೇ ಐ ಲವ್ ಯು. ಎಸ್. ನಿಂಗೇನು ಹೊಟ್ಟೆ ಉರಿತೀಗ? ಐ ಲವ್ ಯು ಈಶಿ. ತಿಂತವ್ರೆ ಐ ಲವ್ ಯು ಅಂತೆಲ್ಲ ಅನ್ಕಂತವ್ರೆ. ಹಾಂ, ಎಷ್ಟು ಬೇಜಾರಾಗೋದು ಗೊತ್ತಾ ನನಗೆ. ಈ ಆನವಿಂದ ನಾವು ಇವನ್ನ ಇಲ್ಲಿ ಕಟ್ಟಬೇಕು, ಇಲ್ಲಾಂದರೆ ಹೋಗಿ ಹೋಗಿ ಅವನ್ನ ಮುಟ್ಟಿ ಅವನ ಬಾಯೊಳಗಡೆ ಎಲ್ಲ ಕೈ ಹಾಕಿ ಕರೆಂಟ್ ಬಂತು, ಕರೆಂಟ್ ಬಂತು, ಕರೆಂಟ್ ಬಂತು, ಕರೆಂಟ್ ಬಂತು. ನಾವು ಆ್ಯಕ್ಚುಲಿ ಒಂದು ಸ್ವಲ್ಪ ಲಾಂಗ್ ಹೇರ್ ಬಿಡೋಣ ಅಂದ್ಕೊಂಡ್ವಿ, ಆದರೆ ಅವನಿಗೆ ಶಾರ್ಟ್ ಹೇರೇ ಶಾರ್ಟ್ ಕಟ್ ಥರ ಮಾಡಿಸ್ಬೇಕು. ತುಂಬ ಕಷ್ಟ. ಅಪ್ಪು ಒಂದು ಸೀರಿಯಸ್ಲಿ ಶಾಕ್ ಹೊಡೆಯುತ್ತೆ. ಅವು ಥರಗಳು ಆಡಬೇಡ ಗೈಸ್. ನಿಮಗೆ ಒಂದು ಕ್ಲಾರಿಟಿ ಕೊಡಬೇಕಾಗಿತ್ತು. ಯಾರೋ ಒಬ್ಬರು ಈ ಶರ್ಟ್ ಬಗ್ಗೆ ಹಾಕಿದ್ರಿ ಥರ ನೀವು ಪ್ರೀತಿ ಊಟ ಕೊಟ್ಟರೆ ಸಾಕಾಗಲ್ಲ, ಪ್ರೀತಿನೂ ಕೊಡಬೇಕು ಹಂಗೆ ಹೆಂಗೆ ಅಂತ, ಅದ್ರ ಬಗ್ಗೆ ಹೇಳೋಣ ಅಂತ. ಈಶಾ ಬಂದ್ಬಿಟ್ಟು ನಮಗೆ ಮೊದಲನೇ ಮಗ. ಸೊ ಐ ಕನ್ಸಿಡರ್ ಇಟ್ ಆ್ಯಸ್ ಹಿ ಈಸ್ ಮೈ ಫಸ್ಟ್ ಸನ್ ಅಂತ. ಅವನ್ನ ಹೆಂಗೆ ಅಂತಂದರೆ ವಿ ಲವ್ ಸೋ ಮಚ್. ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಏನಂದರೆ ವೀಡಿಯೋದಲ್ಲಿ ನೀವು ಒಂದು 24 ಅವರ್ಸಲ್ಲಿ ಒಂದು 20 ಮಿನಿಟ್ಸ್ ನಾವು ತೋರಿಸಿರ್ತೀವಿ. ಅದರಲ್ಲೂ ಗ್ಯಾಪಲ್ಲಿ ಏನಾದರೂ ಚೆನ್ನಾಗಿರೋ ಇನ್ಸಿಡೆಂಟ್ ಏನಾರ ಇದ್ದರೆ ಅದನ್ನು ಕ್ಯಾಪ್ಚರ್ ಮಾಡಿ ಅಷ್ಟೇ ತೋರಿಸಿರ್ತೀವಿ. ಸೊ ಪ್ಲೀಸ್ ಜಡ್ಜ್ ಮಾಡಬೇಡಿ. ಆಲ್ರೆಡಿ ನನ್ನ ಇನ್ನೊಬ್ಬ ಮಗ ಅವನು ತೀರ್ಕೊಂಡಿದ್ದು ಅಥವಾ ಇನ್ನೊಬ್ಬ ಕಳೆದೋಗಿದ್ದು ಅದೆಲ್ಲ ಇದೆ. ಸೊ ಇದು ಹಿಂಗಾಗ್ಬಿಡುತ್ತೆ ಅಂದರೆ ಈ ಥರದ್ದೆಲ್ಲ ಕೇಳಿದಾಗ ಅಯ್ಯೋ ಸೀರಿಯಸ್ಲಿ ನಿಮಗೂ ಗೊತ್ತು ಮಕ್ಕಳಿದ್ದಾರೆ ನಮಗೆ ಅಂತ ಅಂದ್ಬಿಟ್ಟು ಹಂಗಂತ ಅವನ್ನ ಇಗ್ನೋರ್ ಮಾಡ್ತಾ ಇದ್ದೀವಿ ಅಂತ ಅಲ್ಲ, ಅವನಿಗೆ ಅಂತ ಟೈಮ್ ಕೊಡ್ತೀವಿ. ಅದನ್ನು ನಾವು ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ ಅಗೇನ್ ಎವ್ರಿ ಟೈಮ್. ಸೊ ಇವಾಗ ಇಲ್ಲಿ ಇರ್ತಾನೆ, ಅಲ್ಲೂ ಇರ್ತಾನೆ, ಯಾಕಂದರೆ ಎಲ್ಲ ಅವನಿಗೆ ಕಂಫರ್ಟ್ ಆಗಲಿ, ಇದಾಗಬಾರ್ದು ಅಂತ. ಲಾಸ್ಟ್ ಟೈಮ್ ಟ್ರಿಪ್ ಹೋಗಿರುವಾಗ ನಮ್ಮ ತಂದೆ ನೋಡ್ಕೊತೀನಿ ಅಂತಂದ್ರು. ಅವ್ರಿಗೇನೋ ಕೆಲಸ ಇತ್ತು, ಸೊ ಅದಕ್ಕೆ ಅವ್ರನ್ನ ನಾವು ಕರ್ಕೊಂಡು ಹೋಗೋಕ್ಕಾಗಿಲ್ಲ. ಲಾಸ್ಟ್ ಟೈಮ್ ಈ ಟೈಮ್ ಟ್ರಿಪ್ ಅಂದರೆ ಅದೇ ಲಾಸ್ಟ್ ಇನ್ ಅ ಸೆನ್ಸ್ ದ ಪ್ರೆಸೆಂಟ್ ಲಾಸ್ಟ್. ಆ ಟ್ರಿಪ್ಗೆ ಅವ್ರಿಗೇನೋ ಕೆಲಸ ಇತ್ತು ಅಂತ ಅವರು ಬರೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ಅಂದರು. ಇಲ್ಲಿ 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 ಸೊಳ್ಳೆ ಅಪ್ಪು ನೋಡಿ ಸೊಳ್ಳೆ ಹೊಡಿತಾ ಇದ್ದಾನೆ ಗೈಸ್. ಸಾಯಿ ಸೊ ಇದೆರಡು ಕ್ಲಾರಿಟಿ ಕೊಡಬೇಕಾಗಿತ್ತು ನಾನು. ಈಶಾ ಇಸ್ ಯಾರಿಗಾರ ಕೊಟ್ಬಿಡಿ ಅಂತ ಬೇರೆ ಎಲ್ಲ ಹೇಳಿದ್ರು. ಅಪ್ಪುಗೆ ಯಾಕೆ ಆ ಥರ ಬೈತೀರಾ, ಅದು ಮಾಡ್ತೀರಾ, ಅದಕ್ಕೆ ಉತ್ತರ ಕೊಡ್ತೀವಿ. ಅದನ್ನ ನೀವು ಒಂದ್ ಜೊತೆ ಇದ್ರೆ ಬರೀ ಬೈಯಲ್ಲ ನೀವು. ನಂದೊಂದಿರ್ಲಿ ಅಂತ ಮಾಡ್ತಾರೆ. ಮುದ್ದು ಮುದ್ದು ಅದು ಹೆಂಗೆ ಯಾರಿಗಾರ ಕೊಟ್ಬಿಡಿ ಅದೆಲ್ಲ ಪ್ಲೀಸ್ ದಯವಿಟ್ಟು ಹಂಗೆಲ್ಲ ಹೇಳ್ಬಿಡಿ ಗೈಸ್. ನಿಜ ನಾನು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ ಈಶಾ ಇಲ್ಲದೆ ನನ್ನ ಲೈಫ್ನ. ಪ್ಲೀಸ್ ಹಂಗೆಲ್ಲ ಹೇಳಬೇಡಿ. ನಾನು ಸುಮಾರು ನಾಯಿಗಳನ್ನ ಸಾಕಿದ್ದೀನಿ. ಈಗ ಮಕ್ಕಳಿರೋದ್ರಿಂದ ಅಫ್ಕೋರ್ಸ್ ವಿ ಆರ್ ಶೇರಿಂಗ್ ಈಶನ್ನ ಆ ಕಡೆ ಈ ಕಡೆ. ಅದು ಬಿಟ್ಟರೆ ಈ ಆನ ಹೋಗಿ ಅವನಿಗೆ ಹಿಂಸೆ ಕೊಡ್ತಾನೆ. ಸೊ ಅದಕ್ಕೆ ಅವಾಯ್ಡ್ ಮಾಡ್ತಾ ಇರ್ತೀವಿ ಅಷ್ಟೇ, ಬಿಟ್ಟರೆ ಬೇರೆ ಏನೂ ಇಲ್ಲ. ನನ್ನ ಮಗ ರೀ ನೋಡಿ ನೋಡಿ ನನ್ನ ಮಗಂಗೆ ಹೊಡಿತಾವ್ ನೀವನು. ಬಾ ಮಗನೆ, ನೋಡ್ದಾ ಬಾ. ಅಣ್ಣ ನಮ್ಮವನಾದರೂ ಅಣ್ಣ ನಮ್ಮವನ ಅನ್ಬೇಕು.
ಬಾರಮ್ಮ. ಏಯ್ ತಗೊಳ್ರಿ ಬಟ್ಟೆ ಬಟ್ಟೆ ಎಲ್ಲ ಎಸ್ದು. ಔಟ್ ಗೆಟ್ ಔಟ್ ಫ್ರಮ್ ಮೈ ಅಮ್ಮ ಇಲ್ಲಿ ನೋಡ್ ಬಾ ಅಮ್ಮ ಇಲ್ಲಿ. ಅಮ್ಮ ಎಷ್ಟು ದಿಕ್ಬಿಟ್ಟ ಅಮ್ಮ ಭಯಕ್ಕೆ. ಗೆಟ್ ಔಟ್ ಫ್ರಮ್ ಮೈ ಸೈಟ್ ಯು ಬೋತ್. ಬಾ ಮಗ್ನೆ, ಅಳಬೇಡ ಅಳಬೇಡ ಮಗ್ನೆ. ತಗೊಳ್ರಿ ನಿಮ್ಮಿಬ್ರುದು ತಗೊಳ್ರಿ. ಕುಡ್ಕೊ ಮಗ್ನೆ. ತಗೋ ನೀನು ಕುಡಿ, ತಗೋ ನೀನು ಕುಡಿ. ಹಾಂ ಹೋಗ್ರಿ ಇಬ್ರು. ನಮ್ಮನೆ ನೀರು ನಮ್ಮನೆ ಹಾಲದು. ಅಣ್ಣ ಊಟ ಒಂದೊತ್ತು ಊಟ ಮಾಡ್ಕೊಂಡು ಹೋಗ್ತೀವಿ ಅಣ್ಣ. ಕವಲಲ್ಲಿರೋದು ಹಾಕಿ ಆಂಟಿ ಇವ್ರಿಗೆ. ಫಿಲಮ್ ನೋಡಿ ಎಷ್ಟರ ಮಟ್ಟಿಗೆ ನೋಡಿ ಒಳ್ಳೇದು ಯಾವುದು ಅಡಾಪ್ಟ್ ಮಾಡ್ಕೊಂಡಿಲ್ಲ ಅವನು, ಬರೀ ಕೆಟ್ಟದೆ. ಈಶುಮ ನೀನು ಬರ್ತೀಯ ಮಗ್ನೆ ನನ್ನ ಜೊತೆ? ಈಶು ಕುಟ್ಟ ನನ್ನ ಅಮ್ಮ ಕುಟ್ಟ ನೀನು, ನನ್ನ ಅಪ್ಪಚ್ಚಿ ನೀನು. ನೋಡ್ದ ಮುದ್ದು ಬಂದ್ಬಿಡ್ತದ ಹಂಗೆ, ಎಲ್ಲಿರ್ತದೋ ಮುದ್ದು ನೋಡೋ. ಈಶಾ ನೋ ಇವ್ ಅವನಿಗೆ ಮುದ್ದು ಮಾಡಬಾರ್ದು, ಇವ್ನು ಉರ್ಕೊಂಡ್ಬಿಡ್ತಾನಪ್ಪ. ಈಶಾ ನಮ್ಮ ಈಶಾ ಈಶಾ ರೆಡಿ ಕಟ್ಟ. ಅಕಸ್ಮಾತ್ ಇದೇನಾದ್ರು ಮಂಗಳವಾರ ಶುಕ್ರವಾರ ಆಗಿದ್ರೆ ನಮ್ಮ ಅಕ್ಕ ಬ್ಲ್ಯಾಕ್ ಮೇಲ್ ಮಾಡೋಳು. ನಾನೇನ್ ಮಾಡ್ತಿರ್ಲಿಲ್ಲ, ನಿಮ್ಮ ಅಮ್ಮನೇ ಬಂದಿರೋರು. ಓ ಬಂದಾಗ ಈ ಸೊಳ್ಳೆ ಹೊಣಿಯೋನು. ಶಾಕ್ ಹೊಡಿಯುತ್ತ. ಇಲ್ಲ ಸೊಳ್ಳೆ ನೋಡಿ ನನ್ನನ್ನಲ್ಲ. ಅಮ್ಮ ನಮ್ ನಾಚಾಕ್ ಬಟ್ಟೆ ಎಲ್ಲ ಹಚ್ಚಕಾಗ್ತಾ ಅಮ್ಮ. ಮಮ್ಮಿ ಹೋಗೋ ಹೋಗು, ಮುಖ ತೊಳಿಯಕ್ಕೋ ಹೋಗು. ಒಂದು ಅವಳು ಇರ್ಬೇಕು, ನಾನು ನನ್ನ ಹೆಂಡತಿ ಇರ್ಬೇಕು ಮನೇಲಿ. ಫಸ್ಟ್ ಹೆಂಡ್ತಿಂಗ್ ಕರ್ಕೊಂಬ. ನಾನು ಎಂಡ್ರು ಅಂತಾನೆ. ಎಂಡ್ರು ಏನ್ ಮಾಡ್ಬೇಕು ಅಂತ ಗೊತ್ತಾ? ಅವನೇ ಹೋಗ್ತಾನಂತೆ. ಬಾಯ್ ಅಪ್ಪ. ಅಮ್ಮ ನಾನು ಆಗ್ತೀನಿ ಹೋಗಮ್ಮ ಪ್ಲೀಸ್. ಆನೆ ಬಂತು ಒಂದು ಆನೆ ಮಾಡ್ಬಿಡಪ್ಪ. ಆನೆ ಬಂತೊಂದಾನೆ ಯಾವೂರಾನೆ, ಬಿಜಾಪುರದಾನೆ ಕೆಬ್ರೆದು ಆನೆ ಇಲ್ಲಿಗೇಕೆ ಬಂತು, ದಾರಿ ತಪ್ಪಿ ಬಂತ. ಗೈಸ್ ನನ್ನ ಡೆಕೋರೇಷನ್. ಸಂಪದಂ ಶತ್ರುಬುದ್ಧಿ ವಿನಾಶಂ ದೀಪಜ್ಯೋತಿ ಜನಾರ್ದನ ದೀಪ ಅರ್ಥೋ ಮೇ ಪಾಪ ಸಂಧ್ಯಾ ದೀಪಂ ನಮೋಸ್ತುತೆ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಕೃತ. ನಮಸ್ಸಸ್ಯೆ ನಮಸ್ಸಸ್ಯೆ ನಮೋ ನಮಃ. ಅಂಬಪ್ರದಂ ನನ್ನ ಅಪ್ಪಚ್ಚಿ ಇರೋ ನೋಡು, ಇಟ್ಸ್ಕೊಳ್ಳೋದೇ ಇಲ್ಲ ನೀನು ಪ್ರತಿ ಸಲ. ಬಲ್ಲಿ ತೋರ್ಸು ಮೂತಿ ತೋರ್ಸಮ್ಮ. ಅಚ್ಚ ಗುಡ್ಡು ಬಾಯಿ ಎಲ್ಲಮ್ಮ ನೀನು. ನೋಡಿಲ್ಲ ಎಲ್ಲ ಆಗೋಗಿದೆ. ಇರಮ್ಮ. ಮೂಚಿ ನೋಡು, ಮೂಚಿ ಎಷ್ಟು ಕ್ಯೂಟಾಗಿರೋದು. ಆರೆ ಬಂಗಾರ ಅಮ್ಮ, ಎಷ್ಟು ಕ್ಯೂಟು ಮಗನೇ ನೀನು. ನನ್ನ ಶಿವಪ್ಪನೇ. ಹಾಂ ನನ್ನ ಈಶ್ವರಪ್ಪ ನೀನು. ನನ್ನ ಈಶ್ವರ, ನನ್ನ ಈಶಾ. ನೋಡು 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 ನೋಡು, ಮುದ್ದು ಮುದ್ದು ನೀನು. ಎಪ್ಪತ್ತೇಳು ಮಳೆ ನಳಿದು ನಾಟ್ಯ ಮಾಡುವಂತ ಉಗೆ ಉಗೆ
ಆಗಸ್ಟ್ 28ನೇ ತಾರೀಕು ಬಿದ್ದಿದೆ ಈ ಸಲ ವರಮಹಾಲಕ್ಷ್ಮಿ ಹಬ್ಬ. ಅಷ್ಟಕ್ಕೆ ಎಷ್ಟು Ouch. ನನ್ನ ಮೊಮ್ಮಗಳಿಗೆ ಜೂನ್ ಜುಲೈ ಹಾ, ನಾಲ್ಕು 4 ತೆಂಬೆ 5ಕ್ಕೆ ಬಿದ್ದಿರುತ್ತೆ. Oh my God. 5 ತಿಂಗಳು ಕರೆಕ್ಟಾಗಿ ಮಾಡ್ಬೋದಮ್ಮ 28ಕ್ಕೆ. ನೋಡ್ಕೊಂತಾರೆ ಮಾಡಿ. ಓ ಮೈ ಗಾಡ್, ಪಾಪ ಆಯಸ್ ಹೆಚ್ಚು ನಿಮಗೆ. ಹೌದಾ? ಈಗ ತಾನೇ ಏನು ಮಾತಾಡ್ತಾ ಇದ್ವಿ ನಿಮ್ಮ ಬಗ್ಗೆನೆ. ಯಾಕಪ್ಪ ಹಿಂಗಾಗೋದ ಹುಡುಗ ಚೆನ್ನಾಗಿದ್ದ? ನಾನೇನದೆ 2 ಮಕ್ಳು ಆಗ್ತಿದಂಗೆ ಹುಚ್ಚಿಬಿಟ್ಟು ಹೋಗ್ತಾರೆ. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಶಾಕ್ ಹೊಡಿತು. ಹಿಂಗೆ ಮಾಡೋದು ನೀನು ಇಲ್ಲಿ. ಮಾಡು. ಹಂಗೆ ಅವನ ಥರ ಆಡ್ಕೊಂಡ್ರೆ ನಗ್ತಾನೆ, ಅವನ ಥರನೇ ಆ್ಯಕ್ಟ್ ಮಾಡಿದ್ರೆ ಅಷ್ಟೇ ಓಟ್ಲ. ಹೆಂಗಿದ್ದೋನು ಹೆಂಗಾಗ್ಬಿಟ್ಟೆ, ಹೆಂಗಿದ್ದೋನು ಹೆಂಗಾಗ್ಬಿಟ್ಟೆ, ನನ್ನ ಮನ್ಸಲ್ಲಿ ಒಂದು ನೀ ಕುಂತ್ಕಂಡೆ ನನ್ನ ಮನ್ಸಲ್ಲಿ. ಯಾವ ಸಂಘ ಇದು? ಏನೇ ನಾನು ಹೊರಟ ಕಣೆ ನಿನ್ ಪ್ರೀತಿಲಿ ಶುದ್ಧ ದಡ್ಡ ಕಣೆ. ಸರಿ, ಇದು ಯಾವುದು ಫಿಲ್ಮ್? ಹೊರಟ ಐ ಲವ್ ಯು. ಹೊರಟ, ಹೇ ಹೊರಟ ಐ ಲವ್ ಯು. ಇದು ನೋಡಕ್ ಮಾತ್ರ ಮೇಲೆ ಸಾಫ್ಟ್. ಓ ಏನದ ನಾ ಇಲ್ಲಿ ಆನು ಏ ಸಕ್ಕದಾಗಿ ಒಳ್ಳೇದೇನಾರ ಬಂದು ಹೇಳ್ಕೊಡ್ತೀರಾ ಪ್ರತೀಕ್? ನೀನು ಮಾಡಿದಾಗ ತಾನೆ ಆಕ್ಟ್ ಮಾಡ್ತೀನಿ ನಾನು. ಮಾಡ್ಬೇಕು ಮಾಡಂಗೆ ಒಟ್ನಲ್ಲಿ ಅವ್ನಿಗೆ ಎಂಟರ್ಟೈನ್ಮೆಂಟ್ ಅಟೆನ್ಷನ್. ನಗದು ಫಿಲಮ್ ನೋಡ್ತಾ ಇದ್ದೀವಿ ಗೈಸ್. ಇವನ್ನ ನೋಡಿ ಇವನ್ನ ಹೆಂಗೆ ಹಿಡಿಯೋದು ನಾನು. ಹೇ ಬಂಗಾರ, ಊಟ ಹಾಕ್ತೀವಿ ಮಗ್ನೆ. ಚಾಮಿ ಯಾರು? ನನ್ನ ಚಾಮಿ. ಕಷ್ಟ ಆರೋಗ್ಯ ಸರಿಯಿಂದ ಇಲ್ಲ ಗೊತ್ತಾ? ಹಂಗಂತ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ತೋರಿಸ್ತಾ ಇರಲಿಲ್ಲ, ಪ್ರೈವೇಟಲ್ಲೇ ತೋರಿಸಿ ಎಷ್ಟು ಬಿಲ್ ಮಡಗಿದ್ನು. ನಮ್ಮ ಮೆತ್ತ ಮೇಲೆ ನಮ್ಮ ಮಕ್ಕಳು, ಅರ್ಥ ಆಯ್ತಾ? ಹೌದೌದು, ನಮ್ಮ ಸ್ವಾರ್ಥಕ್ಕೆ ನಾವು ಮಕ್ಳುಗಳನ್ನ ಮಾಡ್ಕೊಳ್ಳೋದು ಹೊರತು ಮಕ್ಕಳು ಯಾರು ಹೇಳಿರಲ್ಲ. ಮಕ್ಕಳು ತಪ್ಪು ಮಾಡಿದ್ರು ನಮ್ಮ ಮಕ್ಕಳೇ, ತಪ್ಪು ಮಾಡಿಲ್ಲ ಅಂದ್ರೂ ನಮ್ಮ ಮಕ್ಕಳೇ. ಹಾಗಾಗಿ ನಾವೇ ಅದನ್ನ ಬೇರೆ ಬೇರೆ ಥರ ಬೇಜಾರು ಮಾಡ್ಕೊಂತೀವಿ. ನನಗೇನು ಗೊತ್ತಾ ಅರ್ಥ ಆಗಿದ್ದು, ಮಕ್ಕಳು ಆಗೋವರೆಗೂ, ನೀವು ಪೇರೆಂಟ್ಸ್ ಆಗೋವರೆಗೂ ಅದು ನಿಜವಾಗ್ಲೂ ಅರ್ಥ ಆಗಲ್ಲ, ಚಾನ್ಸೇ ಇಲ್ಲ. ಸೀರಿಯಸ್ಲಿ ಟ್ರಸ್ಟ್ ಮೀ ಗೈಸ್. ನಮ್ಮ ಅಪ್ಪ ಹಂಗೆ ಅನ್ನೋದು, ನಿನ್ನ ಗಂಡ ಮಕ್ಕಳು ಏನಾರ ನಿನ್ನ ಬಗ್ಗೆ ಒಂದು ಕೆಟ್ಟ ಮಾತು ಬರ್ತದೆ, ಕುಷ್ಠ ಅಂತ. ಅಯ್ಯೋ ಬಾಡಾಡಿ ನೀನು ಎಲ್ಲಿದ್ಯಾ, ಏನು ಅದಕ್ಕೆಲ್ಲ ಯಾಕೆ ಇದು ಮಾಡ್ತೀನಿ? ಮಾಡಿದೀವಮ್ಮ ನಾವು, ನಿನ್ನ ಥರ ಮಾಡಿಲ್ಲ. ಕುಷ್ಠ ಬಂದ್ಬಿಟ್ರೆ ಏನಾರ ಮಾತಾಡ್ಬಿಟ್ರೆ ನಿಮ್ಮ ಮಕ್ಕಳಿಗೆ ಅಂತ ನನ್ನ ಮಗ ಮಾಡಿಬಿಡಿದ್ದಾನೆ. ಅವನೇನಂದರೆ ವ್ಯಾ ಅಂತ ಅಂದರೆ ಬಾತ್ರೂಮ್ಗೆ ಹೋಗಿದ್ದಾನೆ ಅಂತ, ದಟ್ ಈಸ್ ದ ಇಂಡಿಕೇಶನ್.
ಏನಿದು ಶೈನಿಂಗ್ ಅದ ಏನೋ ಇದು ಸಾಕು. ಏನು ಗೊತ್ತಾ, ಅಲ್ಲಿ ದೂರದಲ್ಲಿ ಕುತ್ಕೊಂಡು ನೋಡ್ಕೊತ ಇದ್ನ ಎಲ್ಲ ಅದು ಲೈಟ್ಗೆ ಬಿಳಿ ಕೂದಲು ಬಂದ್ಬಿಟ್ಟೈತಾ ಅಂತ ಚೆಕ್ ಮಾಡ್ತಾ ಇದ್ದೆ. ಭಯ ಆಗುತ್ತೆ ಗಾಯ್ಸ್. ಅದೇನು ಇವಳು ಮುಖಂತವಳು ನೋಡು. ನೀನು ತಗೊಂಡಾಗ ಆಚೆ ಬಿಸಾಕು. ಓ ಕಕ್ಕ ಮಾಡೋದಕ್ಕೆ. ಅವಳು ಕಕ್ಕ ಮಾಡ್ತಾಳೆ. ಓ ಅವಳದ್ದು ಕಕ್ಕ ಎತ್ತಾಕ್ಬಿಡ್ತೀನಿ. ತಗೋ ಅವ್ನಿಗೆ ಪ್ಯಾಂಪರ್ ಹಾಕಿ ಚಡ್ಡಿ ಹಾಕಿ ಗೈಸ್, ನಮ್ಮ ನೈಟ್ ಡ್ಯೂಟಿ ಸ್ಟಾರ್ಟ್ ಆಗ್ತಿದೆ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕಾನ್ನು ಒತ್ಬಿಡಿ. ಸಿ ಆಲ್, ಲವ್ ಯು, ಬಾಯ್. ಏಯ್, ಏನೋ ಮಾಡ್ತಾ ಇದ್ಯಾ? ನೀರು ಬೇಕಾ?